ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್. ನನ್ನ ಚಾನಲ್ ಹೆಸರು ಬಂದು ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲನ್ನು ಸೆಲೆಕ್ಟ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ವೀಡಿಯೋ ಬಂದು ನಮ್ಮಮ್ಮ ಬಂದಿದ್ದರು. ಅಮ್ಮ ಸಪ್ರೇಟಾಗಿ ಇದ್ದಾರೆ, ಅಣ್ಣನ ಮನೇಲಿ ಕೂಡ ಇಲ್ಲ, ನಮ್ಮ ಮನೇಲಿ ಕೂಡ ಇಲ್ಲ. ಲಾಸ್ಟಲ್ಲಿ ಹೇಳ್ತೀನಿ ಏನೋ ಒಂದು ವಿಷಯನ. ಸರಿ, ಅದಕ್ಕೆ ಬಂದಿದ್ದರು. ಬೆಳಗ್ಗೆ ಟಿಫನ್ ಕಾಫಿ ಮಾಡಿಕೊಟ್ಟಿದ್ದೆ. ಅವ್ರು ಮಕ್ಕಳನ್ನ ಆಟಾಡಿಸ್ಕೊಂಡಿದ್ರು. ನನಗೆ ಕೋಪ ಬಂದ ಸೈಡಿಗೆ ಬಂದಿದ್ದಾನೆ. ಅವರೇನೋ ಮಾತಾಡ್ತಾಯಿದ್ರು. ಅಂದರೆ ಬರ್ತೀಯಾ ಅಂತ ಹೇಳಿ, ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಅವ್ರು ಬರೋದು. ಬರ್ತಿದ್ದೀನಿ ಅಂತೇನು ಹೇಳಿರಲಿಲ್ಲ. ನಾನು ಬೆಳಗ್ಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಿಲ್ಲ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಮಾಡ್ತಾರೇನೋ ನೋಡ್ಬಿಟ್ಟು ಕೆಲಸ ಮಾಡ್ತಿರ್ತಾರಲ್ಲ ಅಂದ್ಬಿಟ್ಟು. ಅದಾದಮೇಲೆ ಗಾಡಿ ತೊಗೊಂಡು ಬಾ ಅಂದರು. ಎಲ್ಲಿಗಮ್ಮ ನಾನು ಬರಲಿ ಗಾಡಿ ತಗೊಂಡು ಅಂದೆ. ಯಾಕೆ ಅಂದೆ. ನಾನೇನೋ ಅಂದ್ಕೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಅಂದರು. ಆಮೇಲೆ ಸರಿ ಅಂತ ನಡ್ಕೊಂಡೆ ಇಬ್ಬರನ್ನ ಕರ್ಕೊಂಡೋಗಿ ಕರ್ಕೊಂಡು ಬಂದೆ. ಸರಿ, ಅಮ್ಮ ಎಲ್ಲ ಹೋದರು. ಸಂಜೆ ಆಯಿತು. ಮತ್ತು ಆವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಇದು ದೊಗ್ಲ ಇದೆ ಫ್ರೆಂಡ್ಸ್. ಯಾಕೆಂದರೆ ನಾನು ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದು ಅಮ್ಮುಗೆ ಅಂದ್ಬಿಟ್ಟು, ಅಮ್ಮು ಪ್ರೆಗ್ನೆನ್ಸಿಲಿ ತೊಗೊಂಡಿದ್ದು. ಲಾಸ್ಟ್ ಮಂಜುದು ಬಂದು 2 ಟಾಪಲ್ಲಿ ಹಾಕ್ಕೊತಾ ಇದ್ದೆ. ಅದಾದಮೇಲೆ ಸರಿ ಯಾವಾಗೂ ಹಾಕ್ಕೊಬೇಕು ಅಂದ್ಬಿಟ್ಟು 4ನ ಅದು 2 ಇದು 2 ಆಗುತ್ತೆ ಅಂದ್ಬಿಟ್ಟು ಇದು ಮತ್ತು ರೆಡ್ ಒಂದು ತರಿಸಿದ್ದೆ. ಫೀಡಿಂಗ್ ಟಾಪ್ ಇದು. ತುಂಬ ದೊಗ್ಲನೇ ಇದೆ. ಸರಿ, ಅದಾದಮೇಲೆ ಅಮ್ಮ ಕಳಿಸ್ಬಿಟ್ಟು ಬಂದು ಸ್ವಲ್ಪ ಕುತ್ಕೊಂಡೆ. ಬೇಜಾರಾಯ್ತಲ್ವ ಬಂದೋದು ಅಂತ. ಅಷ್ಟೊತ್ತಿಗೆ ಚಳಿ ಸ್ಟಾರ್ಟ್ ಆಗೋಯ್ತು. ಯಾಕೆಂದರೆ ಮಳೆ ಬೇರೆ ಬರ್ತಾ ಇತ್ತಲ್ವ, ಹಾಗಾಗಿ ಜೋರಾಗಿ ಬಂದು ನಿಂತೋಯ್ತು. ಕರ್ಬೇವಿನ ಸೊಪ್ಪು ಗಿಡ ನೋಡಿ ಬಗ್ಬಿಟ್ಟಿದೆ. ಅಮ್ಮದ ನಾಯ್ಸ್ ಕೇಳಿಸ್ತಿದೆ ಫ್ರೆಂಡ್ಸ್. ನಮ್ಮ ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ಲ, ಹಾಗಾಗಿ ಅದರಲ್ಲಿ ಹುಳಗಳು ತಿಂದು ಅಂದರೆ ಮುಂದೆ ಬೆಳೆಯೋಕ್ಕೆ ಬಿಡಲ್ಲ. ಅದು ಚಿಗುರನ್ನೇ ಚೆನ್ನಾಗಿ ತಿಂದ್ಕೊಂಡ್ಬಿಡುತ್ತೆ. ಅದಕ್ಕೆ ನೋಡ್ತಾ ಇದ್ದೆ. 2 ಮರಿಗಳನ್ನ ಇತ್ತು, ಮತ್ತು ಅವ್ರ ಅಮ್ಮ ಕೂಡ ಇತ್ತು. ಒಂದೊಂದು ಟೈಮ್ ಇರಲ್ಲ. ಈಗ ಮಳೆ ಅಂತ ಇದೆಯೇನೋ ಗೊತ್ತಿಲ್ಲ. ಬೆಳಗ್ಗೆನೇ ನೋಡಿದ್ರೆ ಸಿಗ್ತದೆ, ಇಲ್ಲ ಅಂದರೆ ಸಿಗಲ್ಲ. ನೋಡಿ, ಇದೇ ಹುಳ. ಇದರ ಅಮ್ಮ ಇದೆ ಈ ಥರ ದೊಡ್ಡದಾಗಿರುತ್ತೆ ಗ್ರೀನಲ್ಲಿ. ಇದೇನೋ ಗೊತ್ತಿಲ್ಲ ನೋಡಿ. ಎಲ್ಲ ನೋಡಿ ಮುಂದೆ ಯಾವುದೇ ಜೊತೆ ನೋಡಿ ಚಿಗುರೆಲ್ಲ ತಿಂದ್ಕೊಂಬಿಡೋದು. ಇಲ್ಲಾಂದರೆ ಅಲ್ಲಿ ನೋಡಿ ಮುಂದೆ ಕಾಣಿಸ್ತಿದೆಯಲ್ಲ, ಆ ಚಿಗುರೆಲ್ಲ ತಿಂದ್ಕೊಳ್ಳುತ್ತೆ ನೋಡಿ. ಎಲೆಗಳೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿದೆ. ನೋಡ್ಕೊತಾ ಇದ್ರೆ ಗೊತ್ತಾಗುತ್ತೆ. ನಮ್ಮ ಮನೇಲಿ ಫುಲ್ ಟೆನ್ಷನ್ನೇ ಮಾಡಲಿ, ಇಬ್ಬರು ಬೇರೆ ಅಲ್ವಾ, ಹಾಗಾಗಿ ನೋಡೋಕ್ಕಾಗಲ್ಲ. ಸರಿ, ಹಾಗೂ ನೋಡಿದೆ. ಅವ್ರು ಮಲಗಿದ್ಲಲ್ವ, ಹಾಗಾಗಿ ನಾನು ಭಯದಲ್ಲಿ ಕೀಳ್ತಾ ಇದ್ದೀನಿ. ಚಿಕ್ಕ ಮರಿ ಅಲ್ವಾ, ಕಿತ್ತಾಕ್ಬೋದು, ಏನೂ ಮಾಡಲ್ಲ ಅಂತ. ದೊಡ್ಡದಿದೆ, ತೋರಿಸ್ತೀನಿ ನೆಕ್ಸ್ಟು. ಅಂದರೆ ಅಮ್ಮನ ಹುಡುಕ್ದೆ ಈಗ ಕಷ್ಟಪಟ್ಟು ತೆಗಿಯೋಕ್ಕೆ ಭಯ. ಏನೋ ಅದು ನಮಗೇನೋ ಮಾಡಲ್ಲ ಅಂತ ಗೊತ್ತಿದ್ರೂ ಅಷ್ಟು ಭಯ ಪಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮನ್ನು ಕಂಡ್ರೆ ಭಯ, ನಮಗೆ ಅದನ್ನು ಕಂಡ್ರೆ ಭಯ. ಏನು ಮಾಡೋದು, ಹೀಗೆ ಅಲ್ಲ. ಅದೇ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಅದರ ಅಮ್ಮ ಇರ್ಬೋದಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇತ್ತು ಅದು, ತೋರಿಸಿ ನೋಡಿ. ನೀವು ಕೂಡ ಬೆಳೆಸಿದ್ರೆ, ಅಂದರೆ ಡೈಲಿ ಚೆಕ್ ಮಾಡೋದಕ್ಕಿಂತ ವಾರಕ್ಕೆ 1 ಟೈಮ್ 2 ಟೈಮ್ ಚೆಕ್ ಮಾಡಿ. ಯಾವುದೇ ಗಿಡ ಆಗಲಿ ಚೆಕ್ ಮಾಡಿ. ಸೊಪ್ಪಾಗಲಿ, ಟೊಮೆಟೊ, ಈ ಥರ ಗಿಡಗಳು, ತರಕಾರಿ ಏನೇ ಹಾಕಿದ್ರೂ ಚೆಕ್ ಮಾಡ್ತಾಯಿರಿ. ಯಾಕೆಂದರೆ ಹುಳಗಳು ಬರ್ಬೋದು. ಹುಳ ಬಿದ್ದಿರುತ್ತೆ, ಇಲ್ಲ ಅಂದರೆ ಅದಕ್ಕೇನೋ ಏನು ಹೇಳ್ತಾರೆ ನೋಡಿ. ಸಿಟ್ಟು ನೋಡಿ, ಎಲೆ ಎಲ್ಲ ಹೆಂಗೆ ತಿಂದು ಖಾಲಿ ಮಾಡಿಬಿಟ್ಟಿದೆ ನೋಡಿ, ಹೆಂಗೆ ಒದ್ದಾಡ್ತಿದೆ. ಗ್ರೀನ್ ಕಲರ್ ಇದೆ. ಮಕ್ಕಳಿನ ಚಿಕ್ಕವು ಹಾಗಾಗಿನೇ ಸರಿ ಎಲ್ಲ ತೆಗೆದ್ಬಿಟ್ಟು ಅಲ್ಲೇ ಇಟ್ಬಿಟ್ಟೆ. ಮತ್ತೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಆಚೆದು ತೊಗೊಂಡೋಗಿ ಬಿಸಾಕಿಲ್ಲ, ಮತ್ತೆ ಬರೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ಎಷ್ಟು ಸಲ ತೆಗಿರ್ತಿರ್ತೀನಿ. ಅದು ಎಲ್ಲಿಂದ ಬರ್ತಾಯಿದೆಯೋ ಗೊತ್ತಿಲ್ಲ ನನಗೆ. ನೋಡಿ, ತುದಿ ಎಲೆಗಳೆಲ್ಲ ನೋಡಿ ತಿಂದಾಕ್ಬಿಟ್ಟಿದೆ. ನೋಡಿ, ಕಡ್ಡಿ ಬಿಟ್ಟಿದೆ. ತುದಿ ತಿಂದ್ಬಿಡುತ್ತೆ. ಮತ್ತು ಚಿಗುರ್ತಾ ಇರುತ್ತಲ್ಲ, ಅದನ್ನು ತಿಂದ್ಬಿಡುತ್ತೆ.
ಬಲ್ತಿರೋದನ್ನ ಅಷ್ಟಾಗಿ ತಿನ್ನೋಕೆ ಹೋಗಲ್ಲ, ಎಳೆ ಎಳೆದು ತಿನ್ನತ್ತೆ. ಇದು ಸ್ವಲ್ಪ ಮೊದಲೇ ಕುಯ್ ಕುಯ್ ಅಂತ, ಅಂದರೆ ಚಿಕ್ಕ ಗಿಡ ಅಲ್ವಾ, ಮೊದಲು ಇಷ್ಟು ಇರಲಿಲ್ಲ ಎಲೆಗಳು, ನಾವು ಬಂದಮೇಲೆ ಸ್ವಲ್ಪ ಗೊತ್ತಾಯಿತು. ಅದೇ ಮಜ್ಜಿಗೆ ಅಂತ ತಿಳಿ ಮಜ್ಜಿಗೆನ ಹಾಕ್ತಾ ಇರಬೇಕು ಫ್ರೆಂಡ್ಸ್. ಹುಳಿ ಬಂದಿರಬೇಕು, ಹುಳಿ ಇದ್ದರೆ ಅದು ಗಮ್ ಅಂತ ಇರುತ್ತಂತೆ. ಮಜ್ಜಿಗೆ ಎಲ್ಲ ಹಾಕಿದ್ರೆ ಕರ್ಬೇವಿನ ಸೊಪ್ಪು ನೋಡಿ ಮೈಯೇ ಜುಮ್ ಅಂದ್ಬಿಡ್ತೈತೆ. ಅದನ್ನು ಏನು ಆದ್ರೂ ಭಯ ಅಲ್ವಾ, ಅದು ಮಾಡಲಿ ಏನಾರು ಮಾಡಲಿ ಏನು ಮಾಡದೆ ಇರಲಿ, ಕಚ್ಚದೆ ಇರಲಿ ಭಯನೇ ಒಟ್ಟು. ಸರಿ ಮಳೆ ಬಂದಿತ್ತಲ್ಲ, ಮ್ಯಾಟೆಲ್ಲ ನೆಂದೋಯ್ತು ನೋಡಿ, ಮನೆ ಮುಂದೆ ಸ್ವಲ್ಪ ನೀರು ಬಂದು ಇದ್ರ ಮೇಲೆ ಹಾಕೋಣ ಅಂತ. ಇದು ನನ್ನ ಗಾರ್ಡನ್ ನೋಡಿ, ಇದೆಲ್ಲ ನಾನೇ ಹಾಕ್ಕೊಂಡಿರೋದು. ಅವರು ಓನರ್ ಇದ್ದಾಗ ಏನೋ ಹಾಕಿದ್ರು, ಈಗ ಅಮ್ಮ ಬಂದಿದ್ರಲ್ವ, ಪುದೀನ ಎಲ್ಲ ಸೊಪ್ಪು ತಂದಿದ್ರು, ಅದನ್ನು ಪುದೀನನ ಅಲ್ಲಿ ನೆಡ್ಸಿದ್ದೀನಿ. ಆಮೇಲೆ ದೊಡ್ಡ ಪತ್ರೆ ಇದೆ, ಈ ಕಡೆ ವೀಳ್ಯದೆಲೆ ಇದೆ, ಆಲೂವೆರಾ ಇದೆ. ಒಂದೆಲ್ಗೆ ಹಾಕಿದ್ದೀನಿ, ಅಷ್ಟಾಗಿ ಬಂದಿಲ್ಲ ಫ್ರೆಂಡ್ಸ್, ಸ್ವಲ್ಪ 1-2-3 ಎಲೆ ಒಂದಷ್ಟಿದೆ, ಜಾಸ್ತಿ ಇಲ್ಲ. ದೊಡ್ಡ ಪತ್ರೆನೇ ಚೆನ್ನಾಗಿ ಹಬ್ಕೊಂಡ್ಬಿಟ್ಟಿದೆ ಫ್ರೆಂಡ್. ಇದು ವೀಳ್ಯದೆಲೆ, ಮಿಕ್ಕಿ ಅಂತ ಕರ್ಬೇವಿನ ಸೊಪ್ಪು ನೋಡಿದ್ರಲ್ಲ. ಇದು ಮನಿ ಪ್ಲಾಂಟ್ ಎಷ್ಟು ವರ್ಷದಿಂದ ನಮ್ಮ ಜೊತೆ ಇದೆ ಗೊತ್ತಾ ಫ್ರೆಂಡ್ಸ್, ತುಂಬ ವರ್ಷದಿಂದನೇ ಇದೆ. ಅಲ್ಲಿ ಒಂದು ಗಿಡ ಬರ್ತಾ ಇದೆ, ಹಾಗಲಕಾಯಿ ಹಾಕಿದ್ದೆ ಫ್ರೆಂಡ್ಸ್, ನಮ್ಮ ಬಂದು ಹೊಸ್ತ್ರಲ್ಲಿ ಹಾಕಿದ್ದು. ಅದು ಅಲ್ಲೊಂದು ಇಲ್ಲೊಂದು ಫುಲ್ಲು ಮೋಸ್ಟ್ಲಿ ಆಗ್ಬೋದೇನೋ, ಅಲ್ಲೊಂದು ಇಲ್ಲೊಂದು ಕುಚ್ಕೊಂಡು ಹೋಗಿದ್ಯೋ, ಅದು ಏನಾಯಿತೋ ಗೊತ್ತಿಲ್ಲ. ಅಲ್ಲೊಂದು ಬಂದಿದೆ, ಒಂದು 4 ಗಿಡ ಮೇಲೆ ಬಂದಿದೆ. ಸರಿ ಅಷ್ಟೊತ್ತಿಗೆ ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಅಮ್ಮ ಕೂಡ ಎದ್ಲು, ಸೌಂಡ್ ಮಾಡ್ತಾಯಿದ್ಲು ಅಂತ ಬಂದು ತುಗ್ತಾ ಇದ್ದೀನಿ. ಫುಲ್ ಮೇಲೆ ಹಾಕಿದ್ದೆ, ಕೆಳಗೆ ಜಾರ್ಕೊಂಡು ಬಂದಿದ್ದಾಳೆ ನೋಡಿ, ಮಲಗಿದ್ದಾಳೆ, ಬಟ್ ಸೌಂಡ್ ಮಾಡಿದ್ಲು ಅಂತ ಬಂದುಬಿಟ್ಟೆ. ಈ ಜೋಲೆ ಕಟ್ಟೋಕ್ಕೆ ಜಾಗ, ಅಂದರೆ ಮೇಲ್ಗಡೆ ಫ್ಯಾನ್ ತೆಗೆಸ್ಬೇಕು ಅಂದ್ಬಿಟ್ಟು ಸಪ್ರೇಟ್ ಏನೂ ಮಾಡಿಲ್ಲ, ಹಾಗಾಗಿ ನಾನು ಇಲ್ಲಿಂದ ರೂಮ್ವರೆಗೂ ಕಟ್ಟಿದ್ದೀನಿ ಅಷ್ಟೇ. ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್, ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಮಕ್ಕಳು ನೋಡಿಕೊಂಡು ಹೆವಿ ಪ್ರೆಷರೇ ಇರುತ್ತೆ ನೋಡಿ. ಈ ಥರ ಎಲ್ಲ ಇದ್ದರೆ ಚಿನ್ನು ಸ್ವಲ್ಪ ಕೆಳಗಿದೆಯಲ್ಲ, ಆ ಥರ ಇದ್ದರೆ ಅದು ನಾವು ದಪ್ಪ ಆಗಿರೋದಕ್ಕೆ ಬಂದಿರುತ್ತೆ. ಕೆಲವೊಬ್ಬರು ಥೈರಾಯ್ಡ್ ಇರುತ್ತೆ ಅದಕ್ಕೆ ಬರುತ್ತೆ, ಆ ಥರ ಜಗ್ಗಲ್ಲ, ಅದಾಗಲ್ಲ ಅಂತ ಏನೇನೋ ಹೇಳ್ತಾರೆ. ಬಟ್ ನನಗೆ ಯಾವುದೂ ಇಲ್ಲ, ಪ್ರೆಗ್ನೆನ್ಸಿಲಿ ಕೂಡ ಬಂದಿರಲಿಲ್ಲ. ಸರಿ ಅಮ್ಮ ಬಂದಿದ್ರಲ್ವ, ಹಾಗಾಗಿ ಸಾಂಬಾರು, ಪಾಯಸ ಮಾಡಿದ್ದೆ, ಅಕ್ಕಿ ಪಾಯಸ ಅಂತ, ಹಾಲು ಪಾಯಸ. ಅದಾದಮೇಲೆ ಸಾಂಬಾರು ಮಾಡಿದ್ದೆ, ಸೊಪ್ಪುಗಳು ನೋಡಿ ಇಲ್ಲೇ ಇಟ್ಟಿದ್ದೀನಿ. ಅನ್ನ ಮಾಡಿಬಿಟ್ಟು ಅಮ್ಮ ಊಟ ಮಾಡಿ ಕಾಫಿ ಕುಡಿದು ಹೋದರು. ಎಲ್ಲ ಎತ್ತಿಡ್ಬೇಕು ಫ್ರೆಂಡ್ಸ್, ಟೈಮ್ ಇವಾಗ ಮಾಡ್ಕೋಬೇಕು. ಅವ್ರು ಎದ್ದೇಳೋಷ್ಟೊತ್ತಿಗೆ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಸರಿ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಮ್ಮ ಕೂಡ ಬಂದಿದ್ರಲ್ವ, ಏನೂ ಮಾಡೋಕ್ಕೆ ಹೋಗಲಿಲ್ಲ, ಅವ್ರು ಬಂದು ಹೋಗ್ತಾರೆ, ಅದಕ್ಕೆ ಅವ್ರು ಬಂದು ಹೋದ್ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಮಾವಿನ ಹಣ್ಣು ತಂದಿದ್ರು ಮಾತ್ರ, ನಂಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಹಾಗಾಗಿ ತಂದಿದ್ದರು. ಅವರು ಸ್ವಲ್ಪ ತೊಗೊಂಡೋದ್ರು, ನನಗೆ ಸ್ವಲ್ಪ ಕೊಟ್ಟೋದ್ರು. ಈ ತೋತಾಪುರಿ ಕಾಯಿ ತಂದವರೇನೋ ಅಂತ ಖುಷಿ ಪಟ್ಬಿಟ್ಟು ಉಪ್ಪಿನಕಾಯಿ ಹಾಕೋಕ್ಕೆ, ಅದು ಹಣ್ಣಾಗ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ಒಂದ್ಸಲಿ ಹಾಕಿದ್ದೆ ಫ್ರೆಂಡ್ಸ್, ಹೋದ ವರ್ಷ ಅನಿಸುತ್ತೆ, ಆಚೆ ವರ್ಷವೂ ಸಖತ್ ಟೇಸ್ಟಾಗಿ ಬಂದಿತ್ತು ಉಪ್ಪಿನಕಾಯಿ. ಮತ್ತು ಅದಾದಮೇಲೆ ಇದು ಏನದು ನಿಂಬೆಹಣ್ಣಿಂದ ಹಾಕಿದ್ದೆ, ಅದು ಚೆನ್ನಾಗೇ ಬಂದಿರಲಿಲ್ಲ. ಇಷ್ಟೆಲ್ಲ ಇನ್ನೂ ಕೆಲಸ ಇದೆ ಫ್ರೆಂಡ್ಸ್, ಎಲ್ಲ ಜೋಡಿಸ್ಕೋಬೇಕು, ಇನ್ನೂ ಎಲ್ಲ ಅಳ್ಬಿಟ್ಟಿದ್ದೀನಿ, ಕ್ಲೀನ್ ಮಾಡ್ಕೋಬೇಕು. ಇವ್ರು ಎದ್ದು ಎಷ್ಟೊತ್ತಿಗೆ ಎದ್ದೇಳ್ತಾರೋ ಗೊತ್ತಿಲ್ಲ. ಎದ್ದು 5 ನಿಮಿಷಕ್ಕೆ ಎದ್ದು ನೋಡಿ, ಅವ್ನು ಹಾಗೆ ಬೆಡ್ಶೀಟ್ ಇಲ್ಲಾಂದರೆ ಮಲಗಲ್ಲ ಫ್ರೆಂಡ್ಸ್. ಅವ್ನು ಚಿಕ್ಕ ವಯಸ್ಸಿಂದ ಕೊಟ್ಟಿದ್ದೀವಲ್ಲ, ಹಾಗಾಗಿ ಅದೇ ಬೆಡ್ಶೀಟ್ ಬೇಕಂತಾನೆ. ನಾವು ಹಾಲೆಲ್ಲ ಕಾಯೋಕ್ಕೆ ಇಡಬೇಕು, ಕಾಫಿ ಮಾಡಿಕೊಟ್ಟಿದ್ನಲ್ವ ಅಷ್ಟರಲ್ಲೇ. ನನ್ನ ವ್ಲಾಗ್ ನೋಡಿ ಹೇಗೆ ಅನ್ನಿಸ್ತು. ಎಣ್ಣೆ ಕೂಡ ತಂದಿದ್ದರು, 1 ಲೀಟರ್ ಅಷ್ಟು ತಂದಿದ್ದರು. ನೆಕ್ಸ್ಟ್ ನೋಡೋಣ ರೇಷನ್ಗೆ ಹೋದಾಗ ಅಂತ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.